ನಾನಿವತ್ತು ಕೇವಲ 10 ನಿಮಿಷದಲ್ಲಿ ಒಂದು ವಾರಕ್ಕಾಗುವಂಥ ಸ್ವೀಟ್ ಸ್ನ್ಯಾಕ್ ಹಾಗೆ ಖಾರ ಸ್ನ್ಯಾಕ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದೊಂದು ಲೋ ಕ್ಯಾಲೋರಿ ಸ್ನ್ಯಾಕ್, ಎಣ್ಣೆಲಿ ಕರಿಯೋದು ಬೇಡ, ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಾಗಿರುವಂಥ ಸ್ನ್ಯಾಕ್ ರೆಸಿಪಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಖಾನಾನ ಬಳಸ್ಕೊಂಡು ಸ್ವೀಟ್ ಸ್ನ್ಯಾಕ್ ಹಾಗೆ ಖಾರ ಸ್ನ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಇದರಲ್ಲಿ ನಮಗೆ ಬೇಕಾಗಿರುವಂಥ ಕ್ಯಾಲ್ಶಿಯಂ, ನ್ಯೂಟ್ರಿಯೆಂಟ್ಸ್ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ನಾರ್ಮಲ್ ಅಂಗಡಿಗಳಲ್ಲಿ ಸಿಗುವಂಥ ಮಖಾನನ ತಗೊಂಡಿದ್ದೀನಿ. ನೋಡಿ, ಅದು ಗರ್ಗರಿ ಇಲ್ಲ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಒಂದು ಬಾಣಲೆನ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ್ರ ಬದಲು ನೀವು ಎಣ್ಣೆನ ಕೂಡ ಬಳಸಬಹುದು. ತುಪ್ಪ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಆ್ಯಡ್ ಆದಾಗತ್ತೆ ಅಷ್ಟೇ. ಎಷ್ಟು ಮಖಾನ ಬೇಕು ಅಷ್ಟನ್ನು ತುಪ್ಪದಲ್ಲಿ ಹುರ್ಕೋಬೇಕು. ಮಖಾನ ಕೂಡ ಮಂಡಕ್ಕಿ ಥರ ಟೊಳ್ಳಾಗಿರೋದ್ರಿಂದ ಫ್ರೈ ಆಗೋದಕ್ಕೆ ಅಥವಾ ರೋಸ್ಟ್ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ. 1.5 to 2 ನಿಮಿಷದಲ್ಲಿ ಚೆನ್ನಾಗಿ ಗರಿಗರಿಯಾಗಿ ರೋಸ್ಟ್ ಆಗಿಬಿಡತ್ತೆ. ಕೈ ಬಿಡ್ದಲೇ ಇರೋ ಹಾಗೆ ಈ ಥರ ಹುರಿತಾ ಇರಬೇಕು. ಟೊಳ್ಳಾಗಿರೋದ್ರಿಂದ ಸರಿಯಾಗಿ ಹುರಿಲಿಲ್ಲ ಅಂದರೆ ಕೆಳಗಡೆ ಎಲ್ಲ ಮಖಾನ ಸೀದ್ ಹೋಗ್ಬಿಡತ್ತೆ. ಹಾಗಾಗಿ ಕೈ ಬಿಡ್ದಲೇ ಇರೋ ಹಾಗೆ ಚೆನ್ನಾಗಿ ಹುರಿತಾ ಇರಬೇಕು. ನೋಡಿ, ಸೈಜ್ ಎಲ್ಲ ಶ್ರಿಂಕ್ ಆಗಿದೆ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಹೀಗಿದ್ದಾಗ ಸ್ಟವ್ನ ಆಫ್ ಮಾಡಿ ಮಖಾನಾನ ಬೇರೆ ಪ್ಲೇಟ್ ಅಥವಾ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಬಾಣಲೆಲೆ ಬಿಟ್ಟರೆ ಸೀದ್ ಹೋಗತ್ತೆ. ನೋಡಿ, ಈಗ ಗರಿಗರಿಯಾಗಿರುವಂಥ ಮಖಾನ ರೋಸ್ಟ್ ಆಗಿ ರೆಡಿ ಆಗಿದೆ. ಮಂಡಕ್ಕಿ ಪುಡಿ ಮಾಡಿದಾಗ ಇರುವಂಥ ಟೆಕ್ಸ್ಚರ್ ಬರುತ್ತೆ. ಈಗ ಸ್ವೀಟ್ ಮಖಾನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕೇನ್ ಶುಗರ್ನ ಬಳಸ್ತಾ ಇದ್ದೀನಿ. ಇದ್ರ ಬದಲು ನೀವು ರೆಗ್ಯುಲರ್ ಶುಗರ್, ವೈಟ್ ಶುಗರ್ನ ಉಪಯೋಗಿಸಬಹುದು, ಇಲ್ಲಾಂದರೆ ಬೆಲ್ಲನ ಕೂಡ ಹೆರೆದು ಹಾಕ್ಬೋದು. ನಾನಿಲ್ಲಿ 6 ಚಮಚ ಕೇನ್ ಶುಗರ್ನ ತಗೊಂಡಿದ್ದೀನಿ. ನೀವು 6 ಚಮಚ ಬೆಲ್ಲದ ಪುಡಿನಾದರೂ ತಗೋಬೋದು. ನೀವು ಎಷ್ಟು ಸಕ್ಕರೆನ ಅಥವಾ ಎಷ್ಟು ಸಿಹಿ ಇಷ್ಟಪಡ್ತೀರಾ ಅಷ್ಟನ್ನು ಬಳಸಿ. ಇದಕ್ಕೆ 2 ಸ್ಪೂನ್ ನೀರು ಹಾಕ್ತಾ ಇದ್ದೀನಿ. ಪಾಕ ಗಟ್ಟಿಯಾಗಿದ್ದಷ್ಟು ಮಖಾನ ಕ್ರಿಸ್ಪಿಯಾಗಿ ಬರುತ್ತೆ. ಪಾಕ ನೀರಾದರೆ ಮಖಾನ ಕೂಡ ಸಾಗಿ ಆಗಿಬಿಡತ್ತೆ. ಹಾಗಾಗಿ ಕಡಿಮೆ ನೀರನ್ನ ಬಳಸಿ ಪಾಕ ಗಟ್ಟಿ ಮಾಡ್ಕೋಬೇಕು. ಪಾಕ ಕೂಡ 1.5 to 2 ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಯಾವುದೇ ಸ್ವೀಟ್ ರೆಸಿಪಿ ಮಾಡಿದ್ರೂ ಸ್ವಲ್ಪ ಉಪ್ಪನ್ನು ಬಳಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪಾಕ ಎಲ್ಲ ಗಟ್ಟಿಯಾಗಿ ನಾವು ಒಂದೆಳೆ ಪಾಕ ಅಂತ ಹೇಳ್ತೀವಲ್ಲ ಅಷ್ಟು ಬರಬೇಕು. ಸೌಟಿಂದ ಪಾಕನ ಹಿಂಗೆ ಕೆಳಗಡೆ ಬಿಟ್ಟಾಗ ಅದು ಗಟ್ಟಿಯಾಗಿ ಬರಬೇಕು, ಅಥವಾ ಕೈಯಲ್ಲಿ ಮುಟ್ಟು ನೋಡಿದಾಗಲೂ ಒಂದೆಳೆ ಬರಬೇಕು. ಅಲ್ಲಿವರೆಗೂ ಕುದಿಸ್ಕೋಬೇಕು. ಸೊ ಈಗ ಆಗಿದೆ. ಇಷ್ಟು ಪ್ರೋಸೆಸ್ನ ಸಿಮ್ಮರಲ್ಲಿ ಇಟ್ಕೊಂಡೇ ಮಾಡಬೇಕು. ಫ್ಲೇಮ್ ಜಾಸ್ತಿ ಆದರೆ ಪಾಕ ಸೀದ್ ಹೋಗುತ್ತೆ. ನೀವು ಎಷ್ಟು ಮಖಾನನ ಸ್ವೀಟ್ ಮಾಡ್ಕೋಬೇಕು ಅಂತಿದ್ದೀರಾ ಅಷ್ಟನ್ನು ಸೇರಿಸಿ ಸ್ಟವ್ ಸಿಮ್ಮರಲ್ಲಿ ಇಟ್ಕೊಂಡಿರಬೇಕು. ಸ್ಟವ್ ಆಫ್ ಮಾಡಬೇಡಿ. ಚೆನ್ನಾಗಿ ಪಾಕ ಎಲ್ಲ ಮಖಾನಕ್ಕೆ ಕೋಟ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಎಲ್ಲ ಚೆನ್ನಾಗಿ ಕೋಟ್ ಆಗಿ ಮಿಕ್ಸ್ ಆಗಿದೆ. ಒಂದಕ್ಕೆ ಅಂಟ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ. ಹೀಗೆ ತುಪ್ಪ ಹಾಕೋದ್ರಿಂದ ಮಖಾನ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಕ್ರಿಸ್ಪಾಗಿ ಹೇಗಾಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಪಾಕದಲ್ಲಿ ಹಾಕಿಟ್ಟಿದ್ರೂ ಕೂಡ ಮೆತ್ತಗಾಗಿಲ್ಲ, ಕ್ರಿಸ್ಪಿನೆಸ್ ಹಾಗೆ ಉಳ್ಕೊಂಡಿದೆ. ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕು ಅಷ್ಟೇ. ಈಗ ಖಾರ ಮಖಾನ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕಿ ಸ್ಟವ್ನ ಸಿಮ್ಮರಲ್ಲಿ ಇಟ್ಕೊಂಡು ಮಸಾಲೆ ಪದಾರ್ಥಗಳನ್ನ ಸೇರಿಸ್ತಾ ಇದ್ದೀನಿ. ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ನ ಸಿಮ್ಮರಲ್ಲಿ ಇಟ್ಬಿಟ್ಟು
ನಾವು ಮಸಾಲೆ ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಮಸಾಲೆ ಎಲ್ಲ ಸೀದ್ ಹೋಗಿ ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ. ಒಂದೆರಡು ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿದಿರೋ ಅಂಥ ಮಖಾನನ ಸೇರಿಸ್ಕೊಂಡ್ರೆ ಆಯಿತು. ಖಾರ ಮಖಾನ ರೆಡಿ ಆಗತ್ತೆ. ನೀವು ಯಾವ ಫ್ಲೇವರ್ ಇಷ್ಟಪಡ್ತೀರಾ ಆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೋಬಹುದು. ಚಾಟ್ ಮಸಾಲ, ಪಾವ್ ಭಾಜಿ ಮಸಾಲ ಸ್ವಲ್ಪ ಹಾಕಿದ್ರೂ ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ. ಎಲ್ಲದನ್ನು ಹಾಕಿ ಒಂದೆರಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಖಾರ ಮಖಾನ ರೆಡಿ ಆಗಿಬಿಡತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂಥ 2 ರೆಸಿಪಿಗಳು. ಇದೊಂದು ಲೋ ಕ್ಯಾಲೋರಿ ಸ್ನ್ಯಾಕ್ ಆಗಿರೋದ್ರಿಂದ ಆರಾಮಾಗಿ ಡಯಟ್ ಕಾನ್ಷಿಯಸ್ ಆಗಿರೋರು ಕೂಡ ಟ್ರೈ ಮಾಡ್ಬೋದು. ಹಾಗೆ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಬಳಸಿದ್ರೆ ಆಯಿತು. ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಖಂಡಿತ ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೀಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು.